ಹೆಲೋ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲಿ ನಿಮ್ಮ ಮುಂದೆ ಸ್ಕ್ರೀನ್ನಲ್ಲಿ 2 ಇಮೇಜಸ್ ಅಂದರೆ 2 ಫ್ಲವರ್ಸ್ ಕಾಣಿಸ್ತಾ ಇದೆ. ನಿಮಗೆ ಅದರಲ್ಲಿ ಯಾವ ಫ್ಲವರ್ ಇಷ್ಟ ಆಗುತ್ತೋ ಅದನ್ನು ನೀವು ಪಿಕ್ ಮಾಡ್ಕೊಳ್ಳಿ. ನೀವು ಫ್ಲವರನ್ನು ಪಿಕ್ ಮಾಡ್ಕೋಬೇಕಾದ್ರೆ ನೀವು ಯಾವ ವ್ಯಕ್ತಿಯ ಬಗ್ಗೆ ಈ ರೀಡಿಂಗನ್ನು ನೋಡಬೇಕು ಅಂತ ಇದ್ದೀರೋ ಆ ಪರ್ಸನನ್ನು ನೀವು ಮನಸ್ಸಿನಲ್ಲಿ ನೆನೆಸ್ಕೋಬೇಕಾಗುತ್ತೆ. ಇವತ್ತಿನ ಈ ರೀಡಿಂಗಿಂದ ನೋಡೋಣ, ನೀವಿಬ್ಬರು ಮತ್ತೆ ರಿಲೇಷನ್ಶಿಪ್ಪಲ್ಲಿ ಬರ್ತೀರಾ, ಮತ್ತೆ ಒಂದಾಗ್ತೀರಾ, ಮತ್ತೆ ಮೊದಲಿನ ಥರ ಆಗ್ತೀರಾ ಇಲ್ವಾ ಅನ್ನೋದನ್ನು ಇವತ್ತಿನ ರೀಡಿಂಗಿಂದ ನೋಡೋಣ. ಈ ಲೈಫ್ನಲ್ಲಿ ನೀವು ಮತ್ತು ಆ ಪರ್ಸನ್ ಇಬ್ಬರು ಒಂದಾಗ್ತೀರಾ ಅಥವಾ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನೀವು ಅವ್ರ ಜೊತೆ ಒಂದಾಗಬೇಕು ಅಂದರೆ ಈ ರಿಲೇಷನ್ಶಿಪ್ನ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನೀವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಈ ರೀಡಿಂಗನ್ನು ನೀವು ನೋಡಬಹುದು. ಈ ರೀಡಿಂಗ್ ಟೈಮ್ಲೆಸ್ ಮತ್ತು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಮುಂದೆ ಈ ವಿಡಿಯೋ ಯಾವಾಗ ಬಂದರೂ ಕೂಡ, ಅಂದರೆ 1 ತಿಂಗಳು ಬಿಟ್ಟು ಈ ವಿಡಿಯೋ ನಿಮ್ಮ ಮುಂದೆ ಬಂದರೂ ಕೂಡ, ನಿಮ್ಮ ಮುಂದೆ ಪಾಪಪ್ ಆದರೂ ಕೂಡ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗುತ್ತೆ. ಹಾಗೆ ಈ ರೀಡಿಂಗ್ ಅನ್ನೋದು ಜನರಲ್ ರೀಡಿಂಗ್ ಆಗಿದೆ. ಇದು ಯಾವ ಒಬ್ಬರು ವ್ಯಕ್ತಿಯ ಪರ್ಸ್ನಲ್ ರೀಡಿಂಗ್ ಆಗಿರೋದಿಲ್ಲ. ಹಾಗಾಗಿ ಇದನ್ನು ನೀವು ಜನರಲ್ ರೀತಿಯಲ್ಲೇ ಜಡ್ಜ್ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೋಬೇಕಾಗುತ್ತೆ, ಬಾಕಿ ಉಳಿದಿರುವಂಥವನ್ನು ಬಿಡಬೇಕಾಗುತ್ತೆ. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವು ಇದೇ ಮೊದಲ ಬಾರಿಗೆ ಈ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಗೆ ಲೈಕ್ ಕೊಟ್ಟು ಶೇರನ್ನು ಮಾಡಿ, ಹಾಗೆ ಹೈಪ್ ಮಾಡೋದನ್ನು ಮರಿಬೇಡಿ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯೋಚಿಸುತ್ತಿರುವ ವ್ಯಕ್ತಿಯ ಹೆಸರನ್ನು ನೀವು 3 ಬಾರಿ ನಿಮ್ಮ ಮನಸ್ಸಿನಲ್ಲಿ ನೆನೆಸಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಹೀಗೆ ಮಾಡೋದ್ರಿಂದ ಎನರ್ಜಿಯಿಂದ ಮತ್ತು ರೀಡಿಂಗಿಂದ ನೀವು ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಕೆಲವೊಂದು ಸಲ ಕೆಲವೊಬ್ಬರಿಗೆ ಎನರ್ಜಿ ಮ್ಯಾಚ್ ಆಗೋದಿಲ್ಲ. ಅದು ಯಾಕೆ ಆ ರೀತಿ ಆಗುತ್ತೆ ಅಂದರೆ, ನೆಗೆಟಿವ್ ಥಿಂಕ್ಗಳು ಜಾಸ್ತಿ ಇದ್ದಾಗ ಕೂಡ ಎನರ್ಜಿ ಮಿಸ್ ಆಗಿಬಿಡುತ್ತೆ, ಎನರ್ಜಿ ಮ್ಯಾಚ್ ಆಗೋದಿಲ್ಲ. ಆ ಟೈಮ್ನಲ್ಲಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ. ಇಲ್ಲಿ ಈ ಪರ್ಸನ್ನ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಿದೆ ಅಂದರೆ, ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಿರುವಂಥದ್ದು, ಈ ವ್ಯಕ್ತಿ ಏನಿದ್ದಾರೆ ಇವರು 2 ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಎನರ್ಜಿ ವೈಸ್ ಹೇಳ್ತಾ ಇರುವಂಥದ್ದು ಅಂದರೆ ಎಲ್ಲರಿಗೂ ಇದು ಅಪ್ಲೈ ಆಗಬೇಕು ಅಂತ ಇಲ್ಲ. ಕೆಲವು ಎನರ್ಜಿಗಳು ಮ್ಯಾಚ್ ಆಗ್ಬೋದು, ಕೆಲವು ಮ್ಯಾಚ್ ಆಗದೇ ಇರ್ಬೋದು. ಯಾಕೆ ಅಂದರೆ ಇದು ಎನರ್ಜಿ ಬೇಸಲ್ಲಿ ತುಂಬ ಜನರ ಎನರ್ಜಿಲಿ ಕನೆಕ್ಟ್ ಆಗ್ತಾ ಇರುತ್ತೆ. ಇಲ್ಲಿ ಈ ಪರ್ಸನ್ ಆಪ್ಷನ್ ನಂಬರ್ 1, ಈ ಪರ್ಸನ್ ಏನಿದ್ದಾರೆ ಇವರ ಎನರ್ಜಿ ಅಂದರೆ 2 ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಒಂದು ವೇಳೆ ಇಲ್ಲಿ 3rd ಪರ್ಸನ್ ಇರ್ಬೋದು, 3rd ಪಾರ್ಟಿ ಸಿಚುವೇಷನ್ ಇದೆ ಅಂತ ಅನ್ನಿಸ್ತಾ ಇದೆ. ಇವರು ಆ ಸಿಚುವೇಷನ್ನಲ್ಲೂ ಕೂಡ ಸಿಕ್ಕಾಕೊಂಡಿರ್ಬೋದು ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ಸಂಬಂಧದ ನಡುವೆ ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ ನಡುವೆ 3rd ಪಾರ್ಟಿ ಇರ್ಬೋದು, ಅಥವಾ ಫ್ಯಾಮಿಲಿ ಏನಿದೆ, ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಈ ವ್ಯಕ್ತಿಗೆ ತುಂಬ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು ತುಂಬ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವ್ರಿಗೆ ಅದರ ಎಲ್ಲ ಹೊಣೆನೂ ಇವರೇ ಹೊರಬೇಕೇನೋ, ಆ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ 2 ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ನಾನು ಮೊದಲೇ ಹೇಳಿದೆ. ಅದು ಯಾವುದೇ ಸಿಚುವೇಷನ್ ಕೂಡ ಆಗಿರ್ಬೋದು. 3rd ಪರ್ಸನ್ ಇರ್ಬೋದು ಇಲ್ಲಿ, ಅಥವಾ ಇವರು ಕೆರಿಯರ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇರ್ಬೋದು, ಅಥವಾ ಇವರ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಜಾಸ್ತಿ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಎನರ್ಜಿ ವೈಸ್ ಆ ರೀತಿ ಕಾಣಿಸ್ತಾ ಇದೆ. ಕೆಲವೊಬ್ಬರ ಎನರ್ಜಿಲಿ ಇಲ್ಲಿ ಏನು ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಈ ಪರ್ಸನ್ ಏನಿದ್ದಾರೆ ನಿಮ್ಮ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ನಿಮ್ಮ ಬಗ್ಗೆ ಅಂದರೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಇನ್ನೂ ಇವರು ಅದರ ರಿಲೇಟೆಡ್ ಆಗಿ ಏನೂ ಯೋಚನೆ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಅಥವಾ ನಿಮ್ಮ ಬಗ್ಗೆ ಇನ್ನೂ ಯಾವುದೇ ಒಂದು ಡಿಸಿಷನನ್ನು ಇವ್ರು ತಗೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲಿ 2 ಸಿಚುವೇಷನ್ ಕಾಣಿಸ್ತಾ ಇದೆ, 2 ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಒಂದು ವೇಳೆ ಇದು ಯಾವುದಾದ್ರೂ ಪರ್ಸನ್ ಬಗ್ಗೆ ಆಗಿರ್ಬೋದು, ಮತ್ತು ಇನ್ನೊಂದು ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿ, ಅದು ಫ್ಯಾಮಿಲಿ ಬಗ್ಗೆ ಕೂಡ ಆಗಿರ್ಬೋದು. ಇದು 2ರ ನಡುವೆ ಈ ವ್ಯಕ್ತಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರು ಬ್ಯಾಲೆನ್ಸ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಫ್ಯಾಮಿಲಿನಾಗಿರ್ಬೋದು, ಅಥವಾ 3rd ಪರ್ಸನ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು. ಇನ್ನೊಂದು ಕಡೆ ಅಂದರೆ ನಿಮ್ಮ ಜೊತೆ ಅವರು ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಅದನ್ನು ಸರಿಯಾಗಿ ಇನ್ನೂ ಡಿಸಿಷನ್ ತಗೊಂಡಿಲ್ಲ. ಅವರು ಏನು ಮಾಡಬೇಕು, ಯಾವ ಥರ ಮುಂದೆ ಹೋಗಬೇಕು ಅಂತ ಅವರು ಡಿಸಿಷನ್ ತಗೊಂಡಿಲ್ಲ. ಹಾಗಾಗಿ 2 ಕಡೆ ಇವರು ಮಧ್ಯದಲ್ಲಿದ್ದಾರೆ ಅಂತ ಹೇಳ್ಬೋದು. 2 ಕಡೆ 2 ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವರ ಇವರ ಎನರ್ಜಿ ಅಕಾರ್ಡಿಂಗ್ ಅದೇ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ ನಿಮ್ಮ ಫೇವರಲ್ಲಿ ಇವರು ಯಾವುದೇ ಡಿಸಿಷನನ್ನು ತಗೊಂಡಿಲ್ಲ.
ಪ್ರೆಸೆಂಟಲ್ಲಿ ತಗೊಂಡಿಲ್ಲ ಅಂತ ಹೇಳ್ತಾ ಇರೋದು. ಮುಂದಿನ ದಿನಗಳಲ್ಲಿ ಅವರ ಭಾವನೆಗಳು ಬದಲಾಗಬಹುದೇನೋ. ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೆ ಅದೇ ರೀತಿ ನಾನಿಲ್ಲಿ ರೀಡಿಂಗ್ ಮಾಡ್ತಾ ಹೋಗ್ತಾ ಇರುವಂಥದ್ದು. ಅಂದರೆ ನಿಮ್ಮ ಪರವಾಗಿ ಯಾವುದೇ ಡಿಸಿಷನನ್ನು ಇವರು ಇನ್ನೂ ಕೂಡ ತಗೊಂಡಿಲ್ಲ. ಅದೇ ರೀತಿ ನಿಮ್ಮ ಫೇವರಲ್ಲಿ ಯಾವುದೇ ವಿಷಯವನ್ನು ಇವರು ಇನ್ನೂ ಮನಸ್ಸಿಗೆ ತಗೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ನಡುವೆ ರಿಲೇಷನ್ಶಿಪ್ ಇರ್ಬೋದು. ಇನ್ನು ಮುಂದೆ ಏನು ಮಾಡಬೇಕು, ಮುಂದೆ ಲೈಫಲ್ಲಿ ಏನು ಮಾಡಬೇಕು, ಆ ರೀತಿಯ ಇನ್ನೂ ಡಿಸಿಷನ್ ಇವರು ಈ ಪರ್ಸನ್ ಏನಿದ್ದಾರೆ ಇವ್ರು ತಗೊಂಡಿಲ್ಲ ಇನ್ನು. ಇಷ್ಟು ರೀಡಿಂಗನ್ನು ಕೇಳಿಬಿಟ್ಟು ನೀವು ಅಂದ್ಕೊಳ್ತಾ ಇರ್ಬೋದು, ಇದೇನಿದು ಇವ್ರ ಕಡೆಯಿಂದ ಯಾವುದೇ ಡಿಸಿಷನನ್ನು ಇವ್ರು ತಗೊಳ್ತಾ ಇಲ್ಲ, ಈ ಪರ್ಸನ್ ಬಗ್ಗೆ ನಾನು ಇವಾಗ ರೀಡಿಂಗ್ ನೋಡ್ತಾ ಇದ್ದೀನಿ ಅಂತ. ಆದರೆ ಮುಂದೆ ನಿಮ್ಮ ಬಗ್ಗೆ ಏನಿದೆ ಇಲ್ಲಿ ಎನರ್ಜಿಲಿ ಫೀಲ್ ಆಗ್ತಾ ಇರುವಂಥದ್ದು ಜಡ್ಜ್ಮೆಂಟ್ ಅನ್ನೋದು ಬರ್ತಾ ಇದೆ. ಅಂದರೆ ನಿಮಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ರೀತಿ ಇಲ್ಲಿ ಎನರ್ಜಿ ಫೀಲ್ ಆಗ್ತಾ ಇದೆ. ಅಂದರೆ ಈ ವ್ಯಕ್ತಿ ಕಡೆಯಿಂದ, ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮಗೆ ಜಡ್ಜ್ಮೆಂಟ್ ಕೊಡಬೇಕು ಅನ್ನೋ ಎನರ್ಜಿ ಇಲ್ಲಿ ಫೀಲ್ ಆಗ್ತಾ ಇದೆ. ಇಲ್ಲಿ ಎನರ್ಜಿಲಿ ಜಡ್ಜ್ಮೆಂಟ್ ಏನಂತ ಕಾಣಿಸ್ತಾ ಇದೆ ಅಂತಂದರೆ, ನಿಮ್ಮ ಫೇವರಲ್ಲಿ ಎಲ್ಲ ವಿಷಯಗಳು ನಡೆಯುತ್ತೆ ಅನ್ನೋ ರೀತಿ ಜಡ್ಜ್ಮೆಂಟ್ ಇದೆ. ಅಂದರೆ ನಿಮಗೆ ಅನುಕೂಲ ಆಗೋ ರೀತಿ ಈ ಪರ್ಸನ್ ಡಿಸಿಷನನ್ನು ತಗೋಬಹುದು ಮುಂದಿನ ದಿನಗಳಲ್ಲಿ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ತುಂಬ ಟೈಮಿಂದ ಯೂನಿವರ್ಸ್ ಹತ್ರ ಪ್ರೇ ಮಾಡ್ಕೊಳ್ತಾ ಇರ್ಬೋದು. ಅಂದರೆ ದೇವ್ರ ಹತ್ರ ಕೇಳ್ಕೊಳ್ತಾ ಇರ್ಬೋದು. ತುಂಬ ನೀವು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ಬೋದು, ತುಂಬ ಪ್ರೇ ಮಾಡ್ತಾ ಇರ್ಬೋದು. ಯೂನಿವರ್ಸ್ ಹತ್ರ ನೀವು ಯಾವಾಗಲೂ ಕೇಳ್ಕೊಳ್ತಾ ಇರ್ಬೋದು. ಅದೇ ರೀತಿ ಈಗ ನಿಮ್ಮ ವಿಶ್ ಏನಿದೆ ಅದು ಗ್ರ್ಯಾಂಟೆಡ್ ಆಗ್ತಾ ಇದೆ. ಅಂದರೆ ಮುಂದಿನ ದಿನಗಳಲ್ಲಿ ಗ್ರ್ಯಾಂಟೆಡ್ ಆಗೋ ರೀತಿಯ ಎನರ್ಜಿ ಇಲ್ಲಿದೆ. ಇಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ನಿಮ್ಮ ಪಾರ್ಟ್ನರ್ ಕಡೆಯಿಂದ ತುಂಬಾ ಫಾಸ್ಟಾಗಿ, ಅಂದರೆ ತುಂಬ ಎಷ್ಟಾಗುತ್ತೋ ಅಷ್ಟು ಬೇಗ ಯಾವುದೋ ಒಂದು ಕಮ್ಯುನಿಕೇಷನ್ ಆಗಿರ್ಬೋದು ಅಥವಾ ಸ್ಟ್ರಾಂಗ್ ಆಗಿ ಒಂದು ಪ್ರಪೋಸಲ್ ಅನ್ನೋದು ನಿಮ್ಮ ಕಡೆಗೆ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಅವರಿಂದ ನಿಮಗೆ ಯಾವುದೋ ಒಂದು ಕಮ್ಯುನಿಕೇಷನ್ ಸಿಗ್ಬೋದು ಅಥವಾ ಅವರಿಂದ ಯಾವುದಾದೊಂದು ಪ್ರಾಮಿಸ್ ಸಿಗ್ಬೋದು. ಯಾವುದೋ ಒಂದು ರೀತಿಯಲ್ಲಿ ಅವರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಒಂದು ಎನರ್ಜಿ ಪಾಸ್ ಆಗ್ತಾ ಇದೆ. ಅವರಿಂದ ಒಂದು ನಿಮ್ಮಿಬ್ಬರ ಸಂಬಂಧ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪು ಒಳ್ಳೆ ರೀತಿಯಲ್ಲಿ ಮುಂದುವರಿಯೋದಕ್ಕಾಗ್ಬೋದು, ಗಟ್ಟಿಯಾಗೋದಕ್ಕಾಗ್ಬೋದು. ಯಾವುದೋ ಒಂದು ರೀತಿಯ ಅವರಿಂದ ಪ್ರಾಮಿಸ್ ನಿಮಗೆ ದೊರೀಬೋದು ಅಥವಾ ಒಂದು ಒಳ್ಳೆ ಪ್ರಪೋಸಲ್ ಅನ್ನೋದು ನಿಮಗೆ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ನಿಮಗೆ ಯಾವುದೋ ಒಂದು ಕಮಿಟ್ಮೆಂಟ್ನ ಕೊಡ್ಬೋದು ಅಥವಾ ಸ್ಟ್ರಾಂಗ್ ಆಗಿ ಒಂದು ಪ್ರಪೋಸಲ್ನ ಕೊಡ್ತಾರೆ ಅಂತ ಇಲ್ಲಿ ಎನರ್ಜಿಲಿ ಫೀಲ್ ಆಗ್ತಾ ಇದೆ. ಎನರ್ಜಿ ಅದೇ ರೀತಿ ರಿಫ್ಲೆಕ್ಟ್ ಮಾಡ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಯಾವುದೋ ಒಂದು ರೀತಿಯಲ್ಲಿ ಸರ್ಪ್ರೈಸ್ ರೀತಿಯಲ್ಲಿ ನಿಮ್ಮ ಮುಂದೆ ಈ ವ್ಯಕ್ತಿ ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಅಷ್ಟೊಂದು ಫಾಸ್ಟಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಇವರು ಕನೆಕ್ಟ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಎಷ್ಟು ಫಾಸ್ಟಾಗಿ ಬರ್ತಾರೆ ಅಂದರೆ, ಈ ವ್ಯಕ್ತಿ ಯಾವುದೇ ಪ್ರಪೋಸಲ್ನ ನಿಮ್ಮ ಮುಂದೆ ತರ್ಬೋದು, ಸರ್ಪ್ರೈಸ್ ಆಗಿ ಬರ್ಬೋದು. ಇವರು ಎಷ್ಟು ಫಾಸ್ಟಾಗಿ ಬರ್ತಾರೆ ಅಷ್ಟೇ ಫಾಸ್ಟಾಗಿ ನಿಮ್ಮಿಂದ ಅವರು ಅಂದರೆ ಆನ್ಸರನ್ನು ಪಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಅಂದರೆ ನಿಮ್ಮಿಂದ ಉತ್ತರ ಬೇಕು ಅವರಿಗೆ. ಏನು ಅಂದರೆ ಈ ರಿಲೇಷನ್ಶಿಪ್ ಮುಂದುವರಿಯೋದಕ್ಕಾಗಲಿ ನಿಮ್ಮಿಂದ ಉತ್ತರನ ಬಯಸ್ತಾ ಇದ್ದಾರೆ. ಇಲ್ಲಿ ಈಗಲೇ ನೀವು ಕ್ಲಿಯರ್ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಕೂಡ ಬರ್ಬೋದು. ಅಂದರೆ ಇವ್ರ ಜೊತೆ ರಿಲೇಷನ್ಶಿಪ್ ಬೇಕಾ ಅಥವಾ ಬೇಡವಾ, ಏನೇ ಇರ್ಬೋದು, ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಫೀಲಿಂಗ್ಸ್ ಇದೆ ಈ ವ್ಯಕ್ತಿಯ ಬಗ್ಗೆ ಅದನ್ನು ಈ ವ್ಯಕ್ತಿಗೆ ತಕ್ಷಣ ಹೇಳಬೇಕಾಗುವಂಥ ಪರಿಸ್ಥಿತಿ ಕೂಡ ಬರ್ಬೋದು. ಯಾವುದೇ ಡಿಸಿಷನ್ ಆಗಿರಬಹುದು, ತಕ್ಷಣಕ್ಕೆ ನೀವು ಹೇಳುವಂಥ ಪರಿಸ್ಥಿತಿ ಬರ್ಬೋದು. ಅಂದರೆ ಆ ವ್ಯಕ್ತಿ ಆ ರೀತಿ ಒತ್ತಾಯ ಮಾಡೋ ಥರ ಇಲ್ಲಿ ಎನರ್ಜಿ ಫೀಲ್ ಆಗ್ತಾ ಇದೆ. ಅಂದರೆ ಅಷ್ಟು ಸರ್ಪ್ರೈಸ್ ಆಗಿ ಅಷ್ಟೊಂದು ಫಾಸ್ಟಾಗಿ ನಿಮ್ಮ ಹತ್ರ ಇವರು ಕ್ವಶನ್ ಮಾಡ್ಬೋದು, ಇಷ್ಟ ಇದೆಯಾ ಇಲ್ವಾ ಅಂತ. ಅಷ್ಟೇ ಸ್ಪೀಡಾಗಿ ಬರ್ಬೋದು. ಆ ರೀತಿ ಸ್ಪೀಡಾಗಿ ಬಂದ ತಕ್ಷಣ ಅವ್ರಿಗೆ ನೀವು ಆನ್ಸರ್ ಮಾಡಬೇಕಾಗಿರುವಂತಹ ಸಿಚುವೇಶನ್ ಕೂಡ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ, ನಿಮ್ಮಿಬ್ಬರ ನಡುವೆ ಒಳ್ಳೆ ಕಮ್ಯುನಿಕೇಷನ್ ಆಗ್ಬೋದು. ಇಲ್ಲಿ ಎನರ್ಜಿಲಿ ಏನು ಫೀಲ್ ಆಗ್ತಾ ಇದೆ ಅಂದರೆ, ಖಂಡಿತವಾಗ್ಲೂ ಈ ವ್ಯಕ್ತಿ ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಯಾವುದೋ ವಿಷಯದ ಬಗ್ಗೆ ಕೇಳಬಹುದು. ಅಂದರೆ ಅಷ್ಟೇ ಸ್ಪೀಡಾಗಿ ಬಂದು, ಅಂದರೆ ಒಂದು ಸರ್ಪ್ರೈಸ್ ಆಗಿ ಬಂದು ನಿಮ್ಮ ಜೊತೆ ಮಾತಾಡ್ಬೋದು, ನಿಮ್ಮ ಜೊತೆ ಕೇಳ್ಬೋದು. ಈ ಡಿಸಿಷನ್ ತಗೊಳ್ಳೋಕ್ಕೆ ಇವ್ರು ಖಂಡಿತ ತಯಾರಾಗ್ತಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಏನೇ ವಿಷಯ ಆಗಿರ್ಬೋದು ನಿಮ್ಮಿಬ್ಬರ ನಡುವೆ, ಇದನ್ನು ನೀವು ಒಪ್ಕೊಳ್ಳೋದಕ್ಕೆ ತಯಾರಿದ್ದೀರಾ ಅಂತ ಕೂಡ ನಿಮ್ಮ ಹತ್ರ ಕೇಳ್ಬೋದು. ಆಗ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಭಾವನೆ ಇದೆ ಅದನ್ನು ನೀವು ಹೇಳ್ಕೊಳ್ಬೋದು. ನೀವು ರೆಡಿ ಇದ್ದೀರಾ ಅಂತ ಹೇಳ್ಬೋದು. ಅಕಸ್ಮಾತ್ ನಿಮಗೆ ಮನಸ್ಸಿಲ್ಲದೆ ಇದ್ದರೆ ಇಲ್ಲ ಅಂತ ಕೂಡ ಹೇಳ್ಬೋದು. ಅದು ನಿಮಗೆ ಬಿಟ್ಟಂಥ ವಿಷಯ. ನೀವು ಆದರೆ ಮುಂದಿನ ದಿನಗಳಲ್ಲಿ ಈ ವ್ಯಕ್ತಿ ಬರುವಂಥ ಚಾನ್ಸಸ್ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾವುದೋ ಒಂದು ಕಮ್ಯುನಿಕೇಷನ್ ತಗೊಂಡು ಬರ್ಬೋದು, ಯಾವುದೋ ಒಂದು ಸರ್ಪ್ರೈಸನ್ನು ತಗೊಂಡು ಬರ್ಬೋದು. ಏನೋ ಒಂದು ಕಮ್ಯುನಿಕೇಷನ್ ನಿಮ್ಮಿಬ್ಬರ ನಡುವೆ ನಡೆಯುತ್ತೆ ಅಂತ ಅನ್ನಿಸ್ತಾ ಇದೆ. ಈ ರೀತಿಯಾಗಿ ಈ ವ್ಯಕ್ತಿಯ ಆ್ಯಕ್ಷನ್ ಮುಂದಿನ ದಿನಗಳಲ್ಲಿ ಇರ್ಬೋದು.
ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ರೀತಿ ಆನ್ಸರ್ ಮಾಡ್ತೀರಾ, ಒಪ್ಕೊಳ್ತಿರೋ ಬಿಡ್ತೀರೋ, ಯಾವ ರೀತಿ ಡಿಸಿಷನ್ನ ತಗೊಳ್ತೀರಾ ಅಂತ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ನ ನೀವು ಉಳಿಸ್ಕೊಂಡು ಹೋಗಬೇಕಾಗಿರುವಂಥದ್ದು ನೀವಿಬ್ಬರೇ ಆಗಿರೋದ್ರಿಂದ ತುಂಬ ಜನರ ಎನರ್ಜಿಲಿ ಈ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಖಂಡಿತ ಅವರು ಬರ್ತಾ ಇದ್ದಾರೆ, ಅಂದರೆ ಸಡನ್ನಾಗಿ ಬರ್ಬೋದು ಅಂತ, ತುಂಬ ಫಾಸ್ಟಾಗಿ ಬರಬಹುದು ಅಂತ ಅನ್ನಿಸ್ತಾ ಇದೆ. ಏನೇ ಆನ್ಸರ್ ಇದ್ದರೂ, ಏನೇ ಡಿಸಿಷನ್ ತಗೊಳ್ಳೋದಾಗಿದ್ದರೂ ನಿಮ್ಮ ಮೇಲಿದೆ. ಅದು ನೀವಿಬ್ಬರು ಕೂತು ಮಾತಾಡಿಕೊಂಡು ನಂತರ ಈ ಡಿಸಿಷನನ್ನು ತಗೊಳ್ಳೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಏನೇ ಸಿಚುವೇಶನ್ ಇರ್ಬೋದು, ಇದನ್ನು ನಿಭಾಯಿಸೋದು ಈಗ ನಿಮ್ಮ ಮೇಲೆ ಇದೆ ಅಂತ ಹೇಳ್ಬೋದು. ಈಗ ಇವ್ರು ಸಡನ್ನಾಗಿ ಬಂದು ನಿಮ್ಮ ಹತ್ರ ಯಾವುದೋ ಒಂದು ಕ್ವಶನ್ಗೆ ಆನ್ಸರನ್ನು ಕೇಳ್ಬೋದು ಅಥವಾ ಮುಂದಿನ ನಿಮ್ಮ ಲೈಫ್ ಬಗ್ಗೆ ಕೇಳ್ಬೋದು. ಇದಕ್ಕೆ ಉತ್ತರವನ್ನು ಹೇಳೋದು ನಿಮ್ಮ ಮೇಲಿರುವಂಥದ್ದು. ತುಂಬಾ ಎಕ್ಸೈಟ್ಮೆಂಟಾಗಿ ನೀವು ಆನ್ಸರ್ ಮಾಡೋ ಬದಲು ಸ್ವಲ್ಪ ಥಿಂಕ್ ಮಾಡೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಆದರೆ ಇದು ನಿಮ್ಮ ಚಾಯ್ಸ್, ನಿಮ್ಮ ಲೈಫ್ ಇದು. ನೀವು ಯಾವ ರೀತಿ ಬೇಕಾದರೂ ಆನ್ಸರ್ ಮಾಡಬಹುದು. ಆದರೆ ಡಿಸಿಷನನ್ನು ತಗೊಳ್ಳೋ ಟೈಮಲ್ಲಿ ನೀವು ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಅವ್ರು ಏನು ಆನ್ಸರ್ ಮಾಡಬೇಕು ನಿಮಗೆ ಅನಿಸುತ್ತೋ ಅದನ್ನು ನೀವು ಆನ್ಸರ್ ಮಾಡ್ಬೋದು. ಅವ್ರು ಏನು ಕ್ವಶನ್ ಕೇಳ್ತಾರೋ ಅದಕ್ಕೆ ನೀವು ಆನ್ಸರ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಥಿಂಕ್ ಮಾಡೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ತುಂಬ ಸರ್ಪ್ರೈಸ್ ರೀತಿ ಇದ್ದಾಗ ನೀವು ತುಂಬ ಎಕ್ಸೈಟ್ಮೆಂಟಲ್ಲಿ ಒಪ್ಕೊಳ್ಳೋದರ ಬದಲು ಸ್ವಲ್ಪ ಥಿಂಕ್ ಮಾಡೋದು ಒಳ್ಳೆಯದು ಅಂತ ನನಗೆ ಇಲ್ಲಿ ಅನ್ನಿಸ್ತಾ ಇದೆ. ಆದರೆ ನನಗೆ ಅನ್ನಿಸ್ತಾ ಇರೋ ಪ್ರಕಾರ ನೀವು ನಿಮ್ಮ ಮುಂದಿನ ಕೆರಿಯರ್ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಅವರ ಎಲ್ಲ ಕ್ವಶನ್ಗಳಿಗೂ ಆನ್ಸರ್ ಮಾಡೋದು ನಿಮ್ಮ ಚಾಯ್ಸ್. ಮತ್ತು ನೀವು ಆನ್ಸರ್ ಕೂಡ ಮಾಡ್ಬೋದು, ಆದರೆ ಒಂದು ಸ್ವಲ್ಪ ಥಿಂಕ್ ಮಾಡಿಕೊಂಡು ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಯೋಚನೆ ಮಾಡಿ ಆನ್ಸರ್ ಮಾಡೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಕೆರಿಯರ್ ಬಗ್ಗೆ ಕೂಡ ನೀವು ಫೋಕಸ್ ಮಾಡಬೇಕಾಗುತ್ತೆ. ಬರೀ ಈಗಿನ ಲೈಫ್ ಮಾತ್ರ ಅಲ್ಲ, ನೀವು ಮುಂದಿನ ಜೀವನ ಕೂಡ ನಿಮ್ಮದು ಚೆನ್ನಾಗಿರಬೇಕು ಅಂದರೆ ನೀವು ಸ್ವಲ್ಪ ಥಿಂಕ್ ಮಾಡಿ ಅದಕ್ಕೆ ರೆಡಿ ಆಗಬೇಕು ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಕಡೆಯಿಂದ ಯಾವುದೇ ಪ್ರಪೋಸಲ್ ಆಗಿರ್ಬೋದು, ನೀವು ತುಂಬ ಖುಷಿಗೆ ಒಳಗಾಗಿ ತಕ್ಷಣಕ್ಕೆ ಹಾಂ ಅನ್ನೋದಕ್ಕಿಂತ ನಿಮಗೆ ಅನಿಸ್ಬೇಕು ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಅಂತ ನಿಮ್ಮ ಮನಸ್ಸಿಗೆ ಬಂದ ಮೇಲೆ ಅದರ ಬಗ್ಗೆ ನೀವು ಸ್ವಲ್ಪ ಥಿಂಕ್ ಮಾಡಿ ಯೋಚನೆ ಮಾಡಿ ಆನ್ಸರ್ ಮಾಡೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮಗೆ ಗೊತ್ತಾಗಬೇಕು ಇದು ನಾನು ಮಾಡ್ತಾ ಇರೋದು ಸರಿನಾ ಅಥವಾ ತಪ್ಪಾ ಅಂತ ನಿಮ್ಮ ಮನಸ್ಸಿಗೆ ಯಾವ ರೀತಿ ಅನಿಸುತ್ತೆ ಅದರ ಮೇಲೆ ನೀವು ಡಿಸಿಷನ್ ತಗೊಳ್ಳೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ಎನರ್ಜಿ ವೈಸ್ ನೋಡೋದಾದರೆ ಖಂಡಿತವಾಗ್ಲೂ ನಿಮ್ಮಿಬ್ಬರ ನಡುವೆ ರೀಯೂನಿಯನ್ ಆಗುತ್ತೆ ಅಂತ ಇಲ್ಲಿ ಎನರ್ಜಿಲಿ ಕಾಣಿಸ್ತಾ ಇದೆ. ಈ ಪರ್ಸನ್ ಯಾವುದೇ ಡಿಸಿಷನ್ ತಗೊಂಡಿದ್ರೂ ಕೂಡ, ಅಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಡಿಸಿಷನ್ ತಗೊಂಡ್ರೂ ಕೂಡ ಅದು ನಿಮ್ಮ ಫೇವರಲ್ಲಿರುತ್ತೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಹತ್ರ ಬಂದಾಗ ಯಾವುದೇ ವಿಷಯವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೋದು, ಅವರ ಮನಸ್ಸಿನ ಭಾವನೆಗಳನ್ನು ಹೇಳ್ಕೋಬೋದು. ಇವರ ಅಕಾರ್ಡಿಂಗ್, ಈ ಪರ್ಸನ್ನ ಅಕಾರ್ಡಿಂಗ್ ಇವರು ಏನಾದರೂ ಹೇಳ್ಬೋದು ನಿಮ್ಮ ಹತ್ರ. ಅದಲ್ದಲೆ ನಿಮ್ಮ ಹತ್ರ ಯಾವುದಾದ್ರೂ ಕೆಲಸವನ್ನು ಹೇಳ್ಬೋದು. ಏನೇ ಇವ್ರು ಹೇಳಿದರೂ ಕೂಡ ಖಂಡಿತ ಇಲ್ಲಿ ರೀಯೂನಿಯನ್ ಎನರ್ಜಿ ಕಾಣಿಸ್ತಾ ಇದೆ. ಅದೇ ಥರ ನೀವೊಂದು ಸ್ವಲ್ಪ ಥಿಂಕ್ ಮಾಡಿ ಮುಂದೆ ಹೋಗೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಏನೇ ಡಿಸಿಷನ್ ತಗೋಬೇಕು ಅಂದರೆ ಅದು ನಿಮ್ಮ ಮೇಲೆ ನಿಂತಿದೆ. ಅದು ಒಳ್ಳೆಯದು ಅಂತ ಅನಿಸಿದ್ರೆ ನೀವು ಮುಂದುವರೆದ್ರೆ ಒಳ್ಳೆಯದು. ನಿಮಗೆ ನಿಮ್ಮ ಮನಸ್ಸಿಗೆ ಹಿಡಿಸಿಲ್ಲ, ಅದು ಬೇಡ ಅನಿಸಿದ್ರೆ ಅದನ್ನು ಅಲ್ಲಿಗೆ ಬಿಡೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಮುಂದಿನ ದಿನಗಳು ಕೂಡ ನಿಮ್ಮ ಲೈಫ್ನಲ್ಲಿ ತುಂಬ ಮುಖ್ಯವಾಗಿದ್ದು, ಈಗಿನ ಲೈಫ್ ಮಾತ್ರ ನೋಡಿಕೊಂಡ್ರೆ ಸಾಲೋದಿಲ್ಲ. ಹಾಗಾಗಿ ಮುಂದಿನ ಲೈಫ್ ಕೂಡ ನೀವು ಚೆನ್ನಾಗಿರಬೇಕು ಅಂತ ಅನ್ನೋದಾದರೆ ನಿಮ್ಮ ಮನಸ್ಸಿಗೆ ಅನ್ನಿಸ್ಬೇಕು. ಅಂದರೆ ಅವ್ರು ಯಾವ ವಿಷಯನ ಹೇಳ್ತಾರೆ ಅಂತ ಇಲ್ಲಿ ನಿಮಗೆ ಕೂಡ ಗೊತ್ತಿಲ್ಲ. ಅವ್ರು ಬಂದು ನಿಮಗೆ ಸರ್ಪ್ರೈಸ್ ಕೊಟ್ಟಾದಮೇಲೆ ಯಾವ ವಿಷಯ ಅಂತ ಗೊತ್ತಾಗೋದ್ರಿಂದ ಅದು ಒಳ್ಳೆಯ ವಿಷಯ ಆಗಿದ್ದರೆ ನಿಮ್ಮ ಮನಸ್ಸಿಗೆ ಯಾವ ರೀತಿ ಡಿಸಿಷನ್ ತಗೋಬೇಕು ಅಂತ ಇದೆ ಆ ರೀತಿ ತಗೊಳ್ಳೋದು ಒಳ್ಳೆಯದು. ಇಲ್ಲಿ ತುಂಬ ಜನರ ಎನರ್ಜಿ ಕನೆಕ್ಟ್ ಆಗ್ತಿರುವಂಥದ್ದು. ಖಂಡಿತವಾಗ್ಲೂ ನೀವಿಬ್ಬರು ಮತ್ತೆ ಮೀಟ್ ಆಗ್ತಾ ಇದ್ದೀರಾ, ಮತ್ತೆ ಭೇಟಿ ಆಗ್ತಾ ಇದ್ದೀರಾ. ಅಂದರೆ ಮುಂದಿನ ದಿನಗಳಲ್ಲಿ ನೀವು ಖಂಡಿತ ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ ಆಗುತ್ತೆ ಅಂತ. ಆದರೆ ಏನೇ ಡಿಸಿಷನ್ ತಗೋಬೇಕಿದ್ರೂ ಅದು ನಿಮ್ಮ ಮೇಲೆ ಡಿಪೆಂಡ್. ಇದು ನಿಮ್ಮ ಲೈಫ್, ನಿಮ್ಮ ಚಾಯ್ಸ್. ನಿಮಗೆ ಏನು ಇಷ್ಟ ಆಗುತ್ತೆ ಅನ್ನೋದನ್ನು ನೀವು ಥಿಂಕ್ ಮಾಡಿ ತಗೊಳ್ಳಿ ಅಂತ ನನಗೆ ಹೇಳಬೇಕು ಅನ್ನಿಸ್ತಾ ಇದೆ. ಇಲ್ಲಿ ನೀವು ಏನೇ ಡಿಸಿಷನ್ ತಗೊಂಡರೂ ಕೂಡ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಲೈಫ್ ಬಗ್ಗೆ ಆಗಿರುತ್ತೆ, ನಿಮ್ಮ ಚಾಯ್ಸ್ ಆಗಿರುತ್ತೆ. ಸೊ ಇಷ್ಟೊಂದು ವಿಷಯಗಳು ಈ ಪರ್ಸನ್ ಬಗ್ಗೆ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಆಪ್ಷನ್ ನಂಬರ್ 1. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಖಂಡಿತ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಆದಷ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.
ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ಬೇಗನೆ ನಿಮ್ಮ ಮನಸ್ಸಿನಲ್ಲಿ ಯೋಚಿಸುತ್ತಿರುವ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಹೀಗೆ ಮಾಡೋದ್ರಿಂದ ಈ ರೀಡಿಂಗಿಂದ ಮತ್ತು ಎನರ್ಜಿಯಿಂದ ನೀವು ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಈಗ ಇಲ್ಲಿ ಎನರ್ಜಿ ಮೂಲಕ ನೋಡೋದಾದರೆ ಈ ವ್ಯಕ್ತಿ ನಿಮ್ಮ ಜೊತೆ ಮುಂದಿನ ದಿನಗಳಲ್ಲಿ ಭೇಟಿ ಆಗ್ತಾರಾ? ನಿಮ್ಮ ಜೊತೆ ಕಮ್ಯುನಿಕೇಷನ್ ಆಗುತ್ತಾ? ನಿಮ್ಮ ಜೊತೆ ಮುಂದಿನ ದಿನಗಳಲ್ಲಿ ಇವರು ಲೈಫ್ನಲ್ಲಿ ಹೇಗಿರ್ತಾರೆ? ಈ ರೀತಿ ನೋಡೋದಾದರೆ ನನಗೆ ಇಲ್ಲಿ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇರುವಂಥದ್ದು, ನೀವು ಮುಂದಿನ ದಿನಗಳಲ್ಲಿ ತುಂಬ ಜಾಸ್ತಿ ಇಮೋಷ್ನಲಿ ಇಂಡಿಪೆಂಡೆಂಟ್ ಆಗ್ತೀರಾ ಅಂತ. ಇಂಡಿಪೆಂಡೆಂಟ್ ಎನರ್ಜಿ ಕಾಣಿಸ್ತಾ ಇದೆ. ಫೈನಾನ್ಷಿಯಲಿ ಕೂಡ ನೀವು ಇಂಡಿಪೆಂಡೆಂಟ್ ಆಗ್ತೀರಾ ಅಂತ ಅನ್ನಿಸ್ತಾ ಇದೆ. ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತೀರಾ ಅಂತ ಅನ್ನಿಸ್ತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ನಿಮಗೆ ತುಂಬ ವಿಷಯಗಳು ಅರ್ಥ ಆಗುತ್ತೆ ಅಂತ ಅನ್ನಿಸ್ತೆ. ಅಂದರೆ ಈಗ ಅರ್ಥ ಆಗದೆ ವಿಷಯಗಳು, ಗೊತ್ತಾಗದೇ ಇರುವಂಥ ವಿಷಯಗಳೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಅರ್ಥ ಆಗ್ಬೋದು. ತುಂಬ ವಿಷಯಗಳನ್ನು ನೀವು ಹ್ಯಾಂಡಲ್ ಮಾಡ್ತೀರಾ ಅನ್ನೋ ರೀತಿಯ ಎನರ್ಜಿ ಇದೆ ಇಲ್ಲಿ. ತುಂಬ ವಿಷಯಗಳನ್ನು ಅರ್ಥ ಮಾಡ್ಕೊಳ್ತೀರಾ, ಅದೇ ರೀತಿ ತುಂಬ ವಿಷಯಗಳನ್ನು ನೀವು ಹ್ಯಾಂಡಲ್ ಮಾಡ್ತೀರಾ ಅಂತ ಇಲ್ಲಿ ಎನರ್ಜಿ ಮೂಲಕ ತಿಳಿತಾ ಇದೆ. ಯಾವುದೇ ವಿಷಯವನ್ನಾಗಿರ್ಬೋದು, ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೀವು ತುಂಬಾ ಕ್ಲಿಯರಾಗಿ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ಆ ಥರ ಚಾನ್ಸಸ್ ತುಂಬ ಇದೆ. ಇಲ್ಲಿ ನಿಮ್ಮ ಎನರ್ಜಿಲಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ ಸೆಲ್ಫ್ ಇಂಡಿಪೆಂಡೆಂಟಾಗಿ ಇರ್ತೀರಾ ಅಂತ ಅನ್ನಿಸ್ತಾ ಇದೆ. ತುಂಬ ಇಂಡಿಪೆಂಡೆಂಟಾಗಿ ನೀವು ಯೋಚನೆ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಗ್ರೋತ್ ಇದೆ ಅಂತ ಕಾಣಿಸ್ತಾ ಇದೆ. ತುಂಬ ಗ್ರೋತ್ ಆಗ್ತಾ ಇದೆ ನಿಮ್ಮ ಲೈಫ್ನಲ್ಲಿ. ಅದು ಫೈನಾನ್ಷಿಯಲ್ ಆಗಿರ್ಬೋದು, ಯಾವುದೇ ವಿಷಯ ಆಗಿರ್ಬೋದು, ನೀವು ತುಂಬ ಗ್ರೋತ್ ಆಗ್ತೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ಇಂಪ್ರೂವ್ ಆಗ್ತೀರಾ ನಿಮ್ಮ ಲೈಫ್ನಲ್ಲಿ ಅಂತ ಅನ್ನಿಸ್ತಾ ಇದೆ. ಅಂದರೆ ಮುಂದೆ ಬರುವ ದಿನಗಳಲ್ಲಿ ನಿಮ್ಮ ಬಗ್ಗೆ ನೀವು ತುಂಬ ಫೋಕಸ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ಬಾಕಿ ಬೇಡವಾಗಿರುವ ವಿಷಯಗಳಲ್ಲಿ ಫೋಕಸ್ ಮಾಡೋದನ್ನು ಬಿಟ್ಟು ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡ್ತೀರಾ, ನಿಮ್ಮನ್ನು ಇಂಪ್ರೂವ್ ಮಾಡ್ಕೊಳ್ತೀರಾ ಅಂತ ಅನ್ನಿಸ್ತಾ ಇದೆ. ನೀವು ಬೇರೆಯವರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಎಲ್ಲ ನೀವೇ ಸರಿಯಾದ ದಾರಿಯನ್ನು ಹುಡ್ಕೊಳ್ತೀರಾ, ನೀವು ಆ ದಾರಿಯಲ್ಲಿ ನಡೀತೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಮೇಲೆ ನಿಮಗೆ ಸ್ಟ್ರಾಂಗ್ ಆಗಿರುವಂತಹ ಬಿಲೀವ್ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ನೀವು ಫೋಕಸ್ ಮಾಡ್ಕೊಳ್ತೀರಾ, ನಿಮ್ಮನ್ನು ನೀವು ನಿಮ್ಮ ಕೆರಿಯರಲ್ಲಾಗಿರ್ಬೋದು, ನಿಮ್ಮ ಸ್ಟಡಿಲಾಗಿರ್ಬೋದು, ನೀವು ಏನೇ ಮಾಡ್ತಾ ಇರ್ಬೋದು ಅದರಲ್ಲಿ ಇಂಪ್ರೂವ್ ಮಾಡ್ಕೊಳ್ತೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾರೋ ಒಬ್ಬರು ನಿಮ್ಮ ಲೈಫಿಂದ ಕಟೌಟ್ ಆಗ್ತಾರೆ ಅಂತ ಅಂದರೆ, ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ ಅಂದರೆ, ಅಥವಾ ನಿಮ್ಮ ಜೊತೆ ಕೆಟ್ಟದಾಗಿ ನಡ್ಕೊಳ್ತಾರೆ ಅಂದರೆ ಯಾವುದಾದ್ರೂ ಕೆಟ್ಟ ವಿಷಯ ಆಗಿರ್ಬೋದು, ಯಾವುದಾದ್ರೂ ಚೀಟ್ ಆ ಥರ ಏನಾದರೂ ಸಂಭವಿಸಿದರೆ, ಅಥವಾ ನಿಮ್ಮನ್ನು ಬಿಟ್ಟು ಹೋಗಿದರೆ, ಇದೆಲ್ಲದರಿಂದಲೂ ಕೂಡ ನೀವು ಏನು ಕಲಿತೀರಾ ಅಂದರೆ ನಿಮ್ಮ ಲೈಫ್ನಲ್ಲಿ ನೀವು ಯಾವ ರೀತಿ ಖುಷಿಯಾಗಿರಬೇಕು ಅನ್ನೋದನ್ನು ನೀವು ಕಲಿತೀರಾ. ನೀವು ಮೊದಲಿನ ರೀತಿ ನೀವು ತುಂಬಾ ಲೈಫಲ್ಲಿ ದುಃಖ ಪಡ್ತಾ ಕೂತ್ಕೊಳ್ಳುವ ಸಂದರ್ಭ ಬರಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾವ ರೀತಿ ಬದುಕಬೇಕು ಮುಂದಿನ ದಿನಗಳಲ್ಲಿ, ಯಾವ ರೀತಿ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು, ಯಾವ ರೀತಿ ಇಂಡಿಪೆಂಡೆಂಟಾಗಿ ನಿಲ್ಲಬೇಕು ಅನ್ನೋದನ್ನು ನೀವು ಕಲಿತೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಫೈನಾನ್ಷಿಯಲ್ ಗ್ರೋತ್ ಕೂಡ ಕಾಣಿಸ್ತಾ ಇದೆ ನಿಮ್ಮ ಎನರ್ಜಿಯಲ್ಲಿ. ನೀವು ತುಂಬ ವಿಷಯಗಳ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಏನೇ ನಡೆದಿರ್ಬೋದು, ಏನೇ ನಡೀತಾ ಇರ್ಬೋದು, ಅದೆಲ್ಲದರ ಅಂದರೆ ಸತ್ಯ ಏನಿದೆ ಅದು ನಿಮಗೆ ಗೊತ್ತಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಏನೇ ಬಂದರೂ ಕೂಡ ನೀವು ಕುಗ್ಗೋದಿಲ್ಲ, ಇಂಪ್ರೂವ್ ಆಗ್ತಾನೆ ಹೋಗ್ತೀರಾ ಅಂತ ಅನ್ನಿಸ್ತಾ ಇದೆ. ಈಗ ನಿಮಗೆ ಅನ್ನಿಸ್ಬೋದು, ಮನಸ್ಸಿಗೆ ಬೇಜಾರಾಗ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂದರೆ ನೀವು ಇಂಡಿಪೆಂಡೆಂಟಾಗಿ ನಿಲ್ತೀರಾ, ಸ್ಟ್ರಾಂಗ್ ಆಗಿ ನಿಲ್ತೀರಾ. ಈಗ ಈ ಪರ್ಸನ್ ಮತ್ತು ನಿಮ್ಮ ಎನರ್ಜಿ ಮೂಲಕ ನೋಡೋದಾದರೆ ನಿಮ್ಮಿಬ್ಬರ ನಡುವೆ ರೀಯೂನಿಯನ್ ಆಗುತ್ತಾ ಅಂತ ನೋಡೋದಾದರೆ, ಈಗ ಪ್ರೆಸೆಂಟಲ್ಲಿ ನೀವು ಭೇಟಿ ಆಗ್ತೀರಾ ಅಂತ ನೋಡೋದಾದರೆ ಇಲ್ಲಿ ಆ ರೀತಿಯ ಎನರ್ಜಿ ಕಾಣಿಸ್ತಾ ಇಲ್ಲ. ನಿಮ್ಮಿಬ್ಬರು ಈಗ ಪ್ರೆಸೆಂಟಲ್ಲಿ ಈಗ ಭೇಟಿಯಾಗುವ ಸಂದರ್ಭ ಬರ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಎಲ್ಲರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಮಾಡ್ತಾ ಇಲ್ಲ. ಕೆಲವೊಬ್ಬರದು ಇಲ್ಲಿ ನಿಮ್ಮಿಬ್ಬರ ರೀಯೂನಿಯನ್ ಆಗುವ ಸಾಧ್ಯತೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಪ್ರೆಸೆಂಟಲ್ಲಿ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಯಾವ ವ್ಯಕ್ತಿಗಾಗಿ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರಾ, ಈ ವ್ಯಕ್ತಿಯ ಜೊತೆ ನಿಮ್ಮ ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ. ಅಂದರೆ ಈಗ ರೀಯೂನಿಯನ್ ಆಗೋದು ತುಂಬ ಕಡಿಮೆ ಚಾನ್ಸಸ್ ಇದೆ ಅಂತ ಅನ್ನಿಸ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ನಾನು ಹೇಳ್ತಾ ಇರುವಂಥದ್ದು, ಈಗ ಪ್ರೆಸೆಂಟಲ್ಲಿ ತುಂಬ ಕಡಿಮೆ ಚಾನ್ಸ್ ಇದೆ ಇವರ ಜೊತೆ ರೀಯೂನಿಯನ್ ಆಗುವಂಥದ್ದು. ಆದರೆ ಇಲ್ಲಿ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ ನಿಮ್ಮ ಲೈಫ್ನಲ್ಲಿ ತುಂಬ ವಿಷಯಗಳು ಚೇಂಜ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ತುಂಬ ಟ್ರಾನ್ಸ್ಫರ್ಮೇಷನ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ತುಂಬ ಇಂಪ್ರೂವ್ ಆಗುತ್ತೆ ಅಂತ ಕೂಡ ಅನ್ನಿಸ್ತಾ ಇದೆ ಇಲ್ಲಿ. ಅಷ್ಟೇ ಅಲ್ಲದೆ
ಇಲ್ಲಿ ಎನರ್ಜಿ ಏನು ಶೋ ಮಾಡ್ತಾ ಇದೆ ಅಂದರೆ ನಿಮ್ಮ ಲೈಫ್ನಲ್ಲಿ ಕೆಲವು ವಿಷಯಗಳಾಗಿರ್ಬೋದು, ಕೆಲವು ವಸ್ತುಗಳಾಗಿರ್ಬೋದು, ಏನೇ ಆಗಿರ್ಬೋದು ಅದು ರಿಮೂವ್ ಆಗಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ಮುಂದಿನ ದಿನಗಳಲ್ಲಿ ನಿಮಗೆ ಖುಷಿ ಕೊಡದೇ ಇರುವಂಥ ವಿಷಯ ಆಗಿರ್ಬೋದು, ಅದು ಏನೇ ಆಗಿರ್ಬೋದು, ಅದರಿಂದ ನಿಮಗೆ ಖುಷಿ ಸಿಗ್ತಾ ಇಲ್ಲ, ನಿಮಗೆ ನೆಮ್ಮದಿ ಅನ್ನೋದು ಸಿಗ್ತಾ ಇಲ್ಲ, ನಿಮ್ಮ ಮನಸ್ಸಿಗೆ ಒಳ್ಳೆಯದು ಅಂತ ಅನ್ನಿಸ್ತಾ ಇಲ್ಲ ಅನ್ನೋದಾದರೆ ಆ ವಿಷಯಗಳಾಗಿರ್ಬೋದು, ಏನೇ ಆಗಿರ್ಬೋದು ಅದು ನಿಮ್ಮಿಂದ ರಿಮೂವ್ ಆಗಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಇಷ್ಟ ಇರೋಲ್ಲ, ಅದರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದಿಲ್ಲ. ಇಂಥ ವಿಷಯಗಳು ನಿಮ್ಮಿಂದ ದೂರ ಆಗುತ್ತೆ, ನಿಮ್ಮಿಂದ ರಿಮೂವ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಅನ್ನೋದು ಸಿಗುತ್ತೆ ಅಂತ ತುಂಬ ಚಾನ್ಸಸ್ ಇದೆ. ಆ ರೀತಿ ತುಂಬ ರಿಫ್ಲೆಕ್ಟ್ ಆಗ್ತಾ ಇದೆ ಎನರ್ಜಿ. ಅಂದರೆ ನಿಮ್ಮ ಲೈಫ್ನಲ್ಲಿ ನೀವು ಇಂಪ್ರೂವ್ ಆಗ್ತೀರಾ, ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ತೀರಾ, ಯಾರನ್ನು ನೀವು ಡಿಪೆಂಡಾಗಿ ನಿಂತ್ಕೊಳ್ಳಲ್ಲ, ಬೇರೆಯವರ ಬಗ್ಗೆ ನೀವು ಅವರಿದ್ದರೆ ಮಾತ್ರ ಅಂತ ಅಂದ್ಕೊಳ್ಳೋದಿಲ್ಲ. ನೀವು ಡಿಪೆಂಡಾಗಿ ನಿಂತ್ಕೊಳ್ಳೋ ಥರ ಇಲ್ಲಿ ಕಾಣಿಸ್ತಾ ಇಲ್ಲ, ಇಂಡಿಪೆಂಡಾಗಿ ನಿಂತ್ಕೊಳ್ತೀರಾ ಅಂತ ಅನ್ನಿಸ್ತಾ ಇದೆ. ನೀವು ತುಂಬ ಸ್ಟ್ರಾಂಗಾಗಿ ನಿಲ್ತೀರಾ ಅಂತ ಕೂಡ ಅನ್ನಿಸ್ತಾ ಇದೆ. ಇಲ್ಲಿ ಯಾವುದೋ ಒಂದು ವಿಷಯ ಆಗಿರ್ಬೋದು, ಏನೋ ಆಗಿರ್ಬೋದು, ಅದು ಏನೇ ಆಗಿದ್ರೂ ಕೂಡ ಕಟೌಟ್ ಆಗ್ತಿದೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಫೀಲ್ ಆಗ್ತಾ ಇದೆ ನನಗೆ. ಅಥವಾ ಇಲ್ಲಿ ಇನ್ನೂ ಒಂದು ಎನರ್ಜಿ ಏನು ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ನಲ್ಲಿ ಯಾವುದೋ ಒಂದು ವಿಷಯ ನಿಮಗೆ ಇಷ್ಟ ಇರೋಲ್ಲ, ಅಥವಾ ಅದರಿಂದ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇರೋಲ್ಲ. ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಒಂದು ವಿಷಯ ನಡೆದಿರ್ಬೋದು, ಅದರಿಂದ ಹ್ಯಾಪಿನೆಸ್ ಸಿಗ್ತಾ ಇರೋದಿಲ್ಲ, ಅದು ನಿಮಗೆ ಒಂಥರ ಮನಸ್ಸಿಗೆ ಬೇಜಾರಾಗುವಂಥ ವಿಷಯ ಆಗಿರ್ಬೋದು, ನಿಮಗೆ ಖುಷಿ ಕೊಡದೇ ಇರುವಂಥ ವಿಷಯ ಆಗಿರಬಹುದು. ಇಂಥ ವಿಷಯಗಳು ಯಾವುದೇ ಆಗಿರ್ಬೋದು, ಇದು ನಿಮ್ಮಿಬ್ಬರ ನಡುವಿನಿಂದ ರಿಮೂವ್ ಆಗಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಲೈಫ್ನಲ್ಲಿ ನೀವು ತುಂಬ ಸ್ಟ್ರಾಂಗಾಗಿ ನಿಲ್ತೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ತುಂಬ ದೊಡ್ಡ ಚೇಂಜಸ್ಗಳು ಕಾಣಿಸ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ನಿಮ್ಮ ಕೆರಿಯರ್ ಬಗ್ಗೆ ನೀವು ಫೋಕಸ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ನಿಮಗೆ ತುಂಬ ನೀವು ಧ್ಯಾನವನ್ನು ಕೊಡ್ತೀರಾ, ನಿಮ್ಮ ಬಗ್ಗೆ ನೀವು ಫೋಕಸನ್ನು ಮಾಡ್ಕೊಳ್ತೀರಾ. ಅಂದರೆ ನಿಮ್ಮ ಲೈಫ್ನಲ್ಲಿ ನೀವು ಮುಂದುವರಿಬೇಕು ಅಂತ ನೀವು ಎಲ್ಲದರಲ್ಲೂ ಪ್ರಯತ್ನ ಪಡ್ತೀರಾ. ನಿಮಗೆ ಯಾವುದು ಖುಷಿ ಇರಲ್ವೋ ಆ ವಿಷಯಗಳನ್ನು ನೀವು ಅಲ್ಲಿಗೆ ಬಿಟ್ಬಿಡ್ತೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮಗೆ ಸಮಾಧಾನ ಸಿಗದೇ ಇರುವಂತಹ ವಿಷಯಗಳನ್ನು ನೀವು ಅಲ್ಲಿಗೆ ಕಟೌಟ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ನಿಮಗೆ ಲೈಫ್ನಲ್ಲಿ ನಿಮಗೆ ಏನು ಬೇಕೋ ಅದರ ಜೊತೆ ಮುಂದುವರಿತೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಕೆರಿಯರ್ ಬಗ್ಗೆ ತುಂಬ ಫೋಕಸ್ ಮಾಡ್ತೀರಾ, ನಿಮ್ಮ ಗ್ರೋತ್ ಬಗ್ಗೆ ನೀವು ತುಂಬ ಫೋಕಸ್ ಮಾಡ್ತೀರಾ ಅಂತ ಸ್ಟ್ರಾಂಗ್ ಆಗಿ ಇಲ್ಲಿ ಎನರ್ಜಿ ಫೀಲ್ ಆಗ್ತಾ ಇದೆ. ಅದೇ ರೀತಿ ನೀವು ಸೆಲ್ಫ್ ಲವ್ ಕೂಡ ಮಾಡ್ತೀರಾ. ಅಂದರೆ ನಿಮ್ಮ ಬಗ್ಗೆ ನೀವು ತುಂಬ ಪ್ರೀತಿಯನ್ನು ತೋರಿಸ್ಕೊಳ್ತೀರಾ. ನಾವು ನಮ್ಮ ಬಗ್ಗೆ ಎಷ್ಟು ಸೆಲ್ಫ್ ಲವ್ನ ತೋರಿಸ್ತೀವೋ ಅಷ್ಟೇ ನಮಗೆ ಇಂಪ್ರೂವ್ಮೆಂಟ್ ನಮ್ಮ ಲೈಫ್ನಲ್ಲಿ ಸಿಗುತ್ತೆ. ಅದಂತೂ ಖಂಡಿತ. ನೀವು ಪ್ರಯತ್ನ ಮಾಡಿ ನೋಡಿ. ಯಾರೇ ಆಗಿದ್ರೂ ಕೂಡ ನಿಮ್ಮ ಬಗ್ಗೆ ನೀವು ಹೆಚ್ಚಿನ ಫೋಕಸನ್ನು ಕೊಡಿ. ನಿಮಗೆ ಏನು ಬೇಕು ಅದು ತಾನಾಗೇ ಬರುತ್ತೆ. ಅಂದರೆ ನೀವು ಅದರ ಹಿಂದೆ ಹೋಗಬೇಕು ಅಂತ ಇಲ್ಲ, ಅದು ಖಂಡಿತವಾಗ್ಲೂ ನಿಮ್ಮ ಹಿಂದೆ ಬರುತ್ತೆ. ಅಂದರೆ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡಬೇಕು. ನೀವು ಎಲ್ಲದರ ಹಿಂದೆ ಹೋಗೋದಲ್ಲ, ನೀವು ಅದು ನಿಮ್ಮ ಹಿಂದೆ ಬರಬೇಕು. ಆ ರೀತಿ ನೀವು ಫೋಕಸ್ ಮಾಡಬೇಕು, ಆ ರೀತಿ ನೀವು ಅಚೀವ್ ಮಾಡಬೇಕು. ಅಂದರೆ ಒಂದೇ ಕಡೆ ನೀವು ಅಳ್ತಾ ಕೂತ್ಕೊಳ್ಳೋದ್ರಿಂದಾಗಲಿ, ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅನ್ನೋ ಅದೇ ವಿಷಯವನ್ನು ತುಂಬಾ ಮನಸ್ಸಿಗೆ ಹಚ್ಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಯಾರೇ ಆಗಿರ್ಬೋದು ಅವರ ಬಗ್ಗೆ ಅವರು ಹೆಚ್ಚಿನ ಫೋಕಸನ್ನು ಮಾಡ್ಕೋಬೇಕು. ಇದರಿಂದ ನಿಮ್ಮ ಲೈಫ್ನಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀವು ಇಂಪ್ರೂವ್ ಆಗಿದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ನೀವು ಏನೇ ನಿಮ್ಮ ದುಃಖದ ಸಂಗತಿ ಇದ್ದರೂ ಅದನ್ನೆಲ್ಲ ಬಿಟ್ಟು ನೀವು ಲೈಫ್ನಲ್ಲಿ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡ್ತೀರಾ. ನೀವು ಸೆಲ್ಫ್ ಲವ್ ಮಾಡ್ಕೊಳ್ತೀರಾ ಅನ್ನೋ ರೀತಿ ಎನರ್ಜಿ ಇದೆ. ನಿಮ್ಮ ಕೆರಿಯರ್ ತುಂಬಾ ಗ್ರೋತ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ನೀವು ಯಾವ ಖುಷಿಯನ್ನು ಬೇರೆಯವರಿಗೆ ಹಂಚ್ತಾ ಇದ್ದೀರಿ, ಅಥವಾ ಯಾವ ಖುಷಿಯನ್ನು ಇನ್ನೊಬ್ಬರ ಹತ್ರ ನೀವು ಹುಡುಕ್ತಾ ಇದ್ದೀರಿ, ಆ ಖುಷಿಗೋಸ್ಕರ ನೀವು ಹ್ಯಾಪಿನೆಸ್ಗೋಸ್ಕರ ಬೇರೆಯವ್ರ ಹತ್ರ ನೀವು ಹುಡುಕ್ತಾ ಇದ್ದೀರಿ, ಅಂದರೆ ಬೇರೆಯವ್ರಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಿ. ಇದೆಲ್ಲವನ್ನು ಬಿಟ್ಟು ಈಗ ನಿಮ್ಮ ಮೇಲೆ ನೀವು ಪ್ರೀತಿಯನ್ನು ತೋರಿಸ್ಕೊಳ್ತೀರಾ, ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ ಅಂತ ಅನ್ನಿಸ್ತಾ ಇದೆ. ತುಂಬ ಟ್ರಾನ್ಸ್ಫರ್ಮೇಷನ್ ಇಲ್ಲಿ ಕಾಣಿಸ್ತಾ ಇದೆ. ಈಗ ಪ್ರೆಸೆಂಟ್ನಲ್ಲಿ ನಿಮಗೆ ಅನ್ನಿಸ್ತಾ ಇರ್ಬೋದು ತುಂಬ ವಿಷಯಗಳು ಸರಿಯಾಗಿ ನಡೀತಾ ಇಲ್ಲ, ಎಲ್ಲ ವಿಷಯಗಳು ನೀವು ಯೋಚನೆ ಮಾಡೋದಕ್ಕೂ ಅದು ಆಪೋಸಿಟ್ಟಾಗಿ ನಡೀತಾ ಇದೆ. ಏನೇನೇ ನಡೀತಾ ಇರ್ಬೋದು ಪ್ರೆಸೆಂಟಲ್ಲಿ, ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ವಿಷಯಗಳು ನಿಮ್ಮ ಫೇವರಲ್ಲಿ ನಡೆಯುತ್ತೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ತುಂಬ ಒಳ್ಳೆಯ ದಿನಗಳು ನಿಮಗೆ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ನೀವೇನೇ ಅಂದ್ಕೊಳ್ತಿರ್ಬೋದು, ಏನೇ ಆಗಿದ್ರೂ ಇದು ಕೆಟ್ಟದಾಗಿದೆ ಅಂತ. ಆದರೆ ಮುಂದಿನ ದಿನಗಳಲ್ಲಿ ನೀವು ಖಂಡಿತ ಅಂದ್ಕೊಳ್ತೀರಾ ಏನೇ ಆಗಿದ್ರೂ ಕೂಡ ಇದು ನಿಮ್ಮ ಒಳ್ಳೆಯದಕ್ಕೆ ಆಗಿರುವಂಥದ್ದು ಅಂತ ನೀವು ಖಂಡಿತ ಯೋಚನೆ ಮಾಡ್ತೀರಾ. ಅಷ್ಟೊಂದು ಇಂಪ್ರೂವ್ಮೆಂಟ್ ಇಲ್ಲಿ ಕಾಣಿಸ್ತಾ ಇದೆ.
ಇಲ್ಲಿ ಈ ಪರ್ಸನ್ ಎನರ್ಜಿ ನೋಡೋದಾದರೆ ಕೆಲವರ ವಿಷಯದಲ್ಲಿ, ಎಲ್ಲರ ವಿಷಯದಲ್ಲೂ ಅಲ್ಲ, ಕೆಲವರ ವಿಷಯದಲ್ಲಿ ಇಲ್ಲಿ ಥರ್ಡ್ ಪರ್ಸನ್ ಎಂಟ್ರಿ ಆಗಿ ಇವರು ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರೆಸೆಂಟಲ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರು ಥರ್ಡ್ ಪರ್ಸನ್ ಜೊತೆ ಇರ್ಬೋದು. ಅಂದರೆ ಮುಂದಿನ ದಿನಗಳಲ್ಲಿ ನೀವಿಬ್ಬರು ಕಮ್ಯುನಿಕೇಷನ್ ಮಾಡಲ್ಲ, ನಿಮ್ಮ ಜೊತೆ ಅವ್ರು ಮಾತಾಡಲ್ಲ, ಅಲ್ಲ ನೀವು ಭೇಟಿ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಇವಾಗ ಪ್ರೆಸೆಂಟಲ್ಲಿ ಸ್ವಲ್ಪ ಕಡಿಮೆ ಚಾನ್ಸಸ್ ಇದೆ ಇವ್ರು ನಿಮ್ಮ ಹತ್ರ ಮಾತಾಡೋದು. ನಿಮ್ಮ ಬಗ್ಗೆ ಇವ್ರು ಥಿಂಕ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ಗೆ ಈ ಥರ್ಡ್ ಪರ್ಸನ್ ಜೊತೆ ಯಾವುದೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅದನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ಇವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಏನೋ ಒಂದು ವಿಷಯ ನಡೆದಿದೆ, ಅದನ್ನು ಇವರು ಸಾಲ್ವ್ ಮಾಡಬೇಕು ಅಂತ ಇದ್ದಾರೆ. ಅದರ ಬಗ್ಗೆ ಇವ್ರು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದರಿಂದಾಗಿ ಇವರು ಈಗ ನಿಮ್ಮ ಪ್ರೆಸೆಂಟಲ್ಲಿ ನಿಮ್ಮ ಜೊತೆ ಕನೆಕ್ಟ್ ಆಗೋಕ್ಕಾಗ್ತಾ ಇಲ್ಲ ಅಂತ ಇಲ್ಲಿ ಅನ್ನಿಸ್ತಾ ಇರುವಂಥದ್ದು. ಅಂದರೆ ನಿಮ್ಮ ಬಗ್ಗೆ ತುಂಬ ಫೋಕಸ್ ಕೊಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಈಗ ಇನ್ನೂ ಒಂದು ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಥರ್ಡ್ ಪರ್ಸನ್ ಏನಾದರೂ ಇವರಿಂದ ಕ್ಲಿಯರ್ ಆದರೆ, ಅಂದರೆ ಇವರಿಂದ ಹೊರಟು ಹೋದರೆ ಖಂಡಿತ ಇವರು ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಆ ರೀತಿಯ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ಪರ್ಸನ್ ಏನಿದ್ದಾರೆ ಯಾವುದೋ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ ಥರ್ಡ್ ಪರ್ಸನ್ ಜೊತೆ. ಅದರಿಂದ ಬಿಡಿಸ್ಕೊಂಡು ಬಂದರೆ ಖಂಡಿತ ಇವರು ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಎನರ್ಜಿಲಿ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡಬೇಕು. ಇದರಿಂದ ನಿಮಗೆ ಬೆನಿಫಿಟ್ ಜಾಸ್ತಿ ಆಗುವಂಥದ್ದು. ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ನಿಮ್ಮ ಬಗ್ಗೆ ಫೋಕಸ್ ನೀವು ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ಸೆಲ್ಫ್ ಲವ್ವನ್ನು ಜಾಸ್ತಿ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಬೆನಿಫಿಟ್ ಇದೆ ಅಂತ ಅನ್ನಿಸ್ತಾ ಇದೆ. ಏನೇನು ನಿಮ್ಮ ಮನಸ್ಸಲ್ಲಿ ಆಸೆ ಪಟ್ಟಿದ್ದೀರೋ ಅದೆಲ್ಲ ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಎಲ್ಲದರಲ್ಲೂ ಇಂಪ್ರೂವ್ ಆಗ್ತೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಕೆರಿಯರ್ ವೈಸ್ ಆಗಿರ್ಬೋದು, ನೀವು ಫೈನಾನ್ಷಿಯಲಿ ಮುಂದೆ ಹೋಗ್ತೀರಾ ಅಂತ ಅನ್ನಿಸ್ತಾ ಇದೆ. ನೀವು ಸೆಲ್ಫ್ ಲವ್ ಮಾಡೋದ್ರಿಂದ ಕೂಡ ಈ ಪರ್ಸನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಖಂಡಿತ ಅದು ಆಗೇ ಆಗುತ್ತೆ. ಬಹುಶಃ ನಿಮಗೆ ಅನ್ನಿಸ್ತಿರ್ಬೋದು ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಬರಬೇಕು, ಮತ್ತು ನೀವು ಒಂದಾಗಬೇಕು, ಮುಂಚಿನ ರೀತಿಯಲ್ಲೇ ಯಾವ ರೀತಿ ಫಾಸ್ಟಲ್ಲಿ ಇದ್ರಿ ಆ ರೀತಿ ಇರಬೇಕು ಅಂತ ನೀವು ಅಂದ್ಕೊಳ್ಳೋದಾದರೆ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡಿ. ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡೋದ್ರಿಂದ, ಈ ರೀತಿ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮ ಲೈಫ್ನಲ್ಲಿ ಬೆನಿಫಿಟ್ ಆಗುತ್ತೆ. ಖಂಡಿತ ಈ ವ್ಯಕ್ತಿ ಬಂದೇ ಬರ್ತಾರೆ. ನಿಮ್ಮ ಲೈಫ್ನಲ್ಲಿ ನೀವು ಫೋಕಸ್ ಮಾಡೋದನ್ನು ಫಸ್ಟು ಸ್ಟಾರ್ಟ್ ಮಾಡಿ. ನಿಮ್ಮ ಯಾವುದೇ ಪ್ರೀತಿ ಇರ್ಬೋದು, ಈ ಪರ್ಸನ್ನಿಂದ ಆಗಿರ್ಬೋದು, ನಿಮಗೆ ಬೇಕಾಗಿರುವಂಥ ಯಾವುದೇ ಆಗಿರ್ಬೋದು, ಅದು ಖಂಡಿತ ಸಿಗುತ್ತೆ. ಈ ರೀತಿ ಮ್ಯಾನಿಫೆಸ್ಟ್ ಕೂಡ ಮಾಡ್ಕೋಬೋದು. ನಿಮಗೆ ನಿಮ್ಮ ಬಗ್ಗೆ ನಂಬಿಕೆ ಇರಬೇಕು. ಅದೇ ರೀತಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ನೀವು ನಿಮ್ಮ ಬಗ್ಗೆ ಎಷ್ಟು ಜಾಸ್ತಿ ಫೋಕಸ್ ಮಾಡ್ಕೊಳ್ತೀರೋ, ನಿಮ್ಮ ಬಗ್ಗೆ ನೀವು ಎಷ್ಟು ಸೆಲ್ಫ್ ಲವನ್ನು ಮಾಡ್ಕೊಳ್ತೀರೋ ಅಷ್ಟೇ ಬೇಗನೆ ಈ ವ್ಯಕ್ತಿ ನಿಮಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಆದರೆ ಪ್ರೆಸೆಂಟಲ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಫೋಕಸ್ ಮಾಡ್ತಾ ಇರೋದು ಇಲ್ಲಿ ಎನರ್ಜಿಲಿ ಕಾಣಿಸ್ತಾ ಇಲ್ಲ. ಈ ಪರ್ಸನ್ ಜೊತೆ ನಿಮ್ಮ ರೀಯೂನಿಯನ್ ಈಗ ಪ್ರೆಸೆಂಟಲ್ಲಿ ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಆದಷ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.